ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಮಣಿಕಾರ್ತಿ7. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಕುಕಿಂಗ್ ವಿಡಿಯೋ ಬೆಳ್ಳಿ ಚಿಕ್ಕಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಬಿಡೋಣ ಬನ್ನಿ. ಲಂಚ್ಗಂತೂ ಸೂಪರ್ ಕಾಂಬಿನೇಷನ್, ಹಾಗೆ ಚಪಾತಿಗಂತೂ ಸೂಪರ್ ಟೇಸ್ಟಿ ಎಮ್ಮಿ ಆಗಿರುತ್ತೆ. ಲಂಚ್ಗಂತ ಮಾಡ್ತೀರಾ, ಬರೀ ಇದೆ ಸೈಡ್ಗೆ ತಿನ್ನಬೇಕು ಅನಿಸ್ಬೇಕು, ಆ ರೀತಿ ಇರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಒಂದು ಪಾತ್ರೆಯಲ್ಲಿ ಒಂದು 100 ಗ್ರಾಮ್ ತೊಗರಿ ಬೇಳೆ ತೊಗೊತಾ ಇದ್ದೀನಿ. 100 ಗ್ರಾಮ್ ಅಂದರೆ ನಾನು ಅಳತೆ ಯಾವ ರೀತಿ ಹೇಳ್ತೀನಿ ಅಂದರೆ, ಆ ಗ್ಲಾಸ್ ಬಂದು 100 ಗ್ರಾಮ್ ಇಡಿಸುತ್ತೆ ಬೇಳೆ. 100 ಗ್ರಾಮ್ ತೊಗರಿ ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಕುದಿಸೋಕೆ ಇಟ್ಬಿಡೋಣ. ಇದೇ ಬೇಳೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಮತ್ತೊಂದು ಕಡೆ ಕುಕ್ಕರಲ್ಲಿ ಒಂದು 400 ಗ್ರಾಮ್ ಬೆಳ್ಳಿ ಚಿಕ್ಕಡಿನ ಚೆನ್ನಾಗಿ ಬಿಡಿಸ್ಬಿಟ್ಟು ಆಗ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಟೀ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಷ್ಟೇ. ಈಗ ಇದನ್ನು ನಾವು ಒಂದು ವಿಸಿಲ್ನ ಕೂಗಿಸ್ಕೊಳ್ಳೋಣ. ಬೇಗ ಬೇಯುತ್ತೆ, ಯಾಕಂದರೆ ಸಣ್ಣ ಕಟ್ ಮಾಡಿರೋದ್ರಿಂದ ಚಿಕ್ಕಡಿಕಾಯಿ ಬೇಗ ಬೇಯುತ್ತೆ. ಒಂದು ವಿಸಿಲ್ ಸಾಕು. ಹಾಗೆ ಇಂಗ್ರೀಡಿಯೆಂಟ್ಸ್ ಏನದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಬೇಳೆ ಬೆಂದಿದೆಯಾ ಅಂತ ಕೂಡ ಚೆಕ್ ಮಾಡ್ಕೋತಾ ಇರಬೇಕು. ಬೇಳೆ ತುಂಬ ನುಣ್ಣಗಾಗಬಾರ್ದು. ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇದ್ದರೆ ಸಾಕು. ಇವಾಗ ನಾವು ಬೇಳೆ ನೀರೆಲ್ಲ ಬಗ್ಗಿಸ್ಕೊಬಿಡೋಣ, ಡ್ರೈನ್ ಔಟ್ ಮಾಡ್ಕೊಳ್ಳೋಣ. ಹಾಗೆ ವಿಸಿಲ್ ಬಂದಿದೆಯಲ್ಲ ಅದನ್ನು ಸಹ, ಚಿಕ್ಕಡಿಕಾಯಿನ ಸಹ ನಾವು ಈ ಬೇಳೆ ಜೊತೆಗೆ ಹಾಕಿ ನೀರೆಲ್ಲ ಬಗ್ಗಿಸ್ಕೊಬಿಡೋಣ. ಮಾಡೋ ಆಗಿದ್ರೆ ನಾವು ಇದನ್ನು ಬಸ್ಸಾರು ಕೂಡ ಮಾಡ್ಬೋದು. ನಾನು ಬಸ್ಸಾರು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೀರೆಲ್ಲ ಡ್ರೈನ್ ಆಗೋಷ್ಟರಲ್ಲಿ ನಾವು ಮತ್ತೊಂದು ಕಡಾಯಿ ಇಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಪಲ್ಯಕ್ಕೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2 ಗಡ್ಡೆ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗೋದು ಒಂದು ಕಾರಣ, ಆದರೆ ಈರುಳ್ಳಿ ಸಿಕ್ಕಿದಾಗ ಕೂಡ ನಮಗೆ ಉಪ್ಪು ಬೀಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಸಿಕ್ಕಿದಾಗ ಕೂಡ ಇದನ್ನೆಲ್ಲ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಲಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ಬೇಗ ಫ್ರೈ ಆಗುತ್ತೆ. ಹಾಗೆ ಮುಚ್ಚಿಟ್ರೆ ಇನ್ನೂ ಬೇಗ ಫ್ರೈ ಆಗುತ್ತೆ. ಇವಾಗ ನಾವು ಬಗ್ಸಿ ಇಟ್ಕೊಂಡಿದ್ವಲ್ಲ ಚಿಕ್ಕಡಿಕಾಯಿ ಬೇಳೆನೆಲ್ಲ ಇದಕ್ಕೆ ಹಾಕ್ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಉಪ್ಪು ಸೇರಿಸೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಿಕ್ಕಡಿಗಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗೆ ಈರುಳ್ಳಿ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಒಂಚೂರು ಉಪ್ಪು ಕಡಿಮೆ ಇದ್ರೇನು ಪರವಾಗಿಲ್ಲ, ನಂತರ ಕೂಡ ನಾವು ಉಪ್ಪು ಬೇರಿಸ್ಕೋಬೋದು. ಈಗ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಹಸಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಹಸಿ ಕೊಬ್ಬರಿನೇ. ಹಸಿ ಕೊಬ್ಬರಿ ಹಾಕಿದಾಗಲೇ ಟೇಸ್ಟು ಸೂಪರಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಅಷ್ಟೇ, ನಮ್ಮ ಬೆಳ್ಳಿ ಚಿಕ್ಕಡಿಕಾಯಿ ಪಲ್ಯ ರೆಡಿಯಾಗಿದೆ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.